ಮಹಿಳೆಯರಿಗೆ ಒಂದು ಶಾಕಿಂಗ್ ಸುದ್ದಿ ಇದೆ. 52,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ನಿಮಗೂ ಹಣ ಜಮೆ ಆಗಿಲ್ವಾ? ಯಾತಕ್ಕೋಸ್ಕರ ಹಣ ಬರ್ತಾ ಇಲ್ಲ? ಇದಕ್ಕೆ ರೀಸನ್ ಏನು? ನೆಕ್ಸ್ಟ್ ನೀವು ಏನ್ ಮಾಡಬೇಕು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್, ಗೃಹಲಕ್ಷ್ಮಿ ಯೋಜನೆಯಡಿ ಸುಮಾರು 52,000 ಮಹಿಳೆಯರಿಗೆ ಹಣ ಜಮೆ ಆಗ್ತಿಲ್ಲ ಅನ್ನುವಂತ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಫಲಾನುಭವಿಗಳಲ್ಲಿ ಆತಂಕ ಮೂಡಿಸುವಂಥದ್ದು ಸರ್ವೇ ಸಾಮಾನ್ಯ. ಯಾಕಪ್ಪ ಹಣ ಬರ್ತಾ ಇಲ್ಲ, ಯಾಕೆ ಜಮೆ ಆಗಿಲ್ಲ, ಇಷ್ಟು ಕಂತುಗಳು ಬರ್ತಾ ಇಲ್ಲ, ಇನ್ನು ಮುಂದೆ ಬರಲ್ವಾ ಅನ್ನುವಂಥದ್ದಾಗಿ. ಸೊ ಕರ್ನಾಟಕ ಸರ್ಕಾರ ಅಂದ್ರೆ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಒಂದು ಸ್ನೇಹಿತರೆ. ಇದರಿಂದ ಸಾಕಷ್ಟು ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕವಾಗಿ ನೆರವಾಗ್ತಾ ಇತ್ತು. ಒಂದಷ್ಟು ಮಹಿಳೆಯರಿಗೆ ಫಿನಾನ್ಷಿಯಲಿ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಈ ಯೋಜನೆಯಡಿ ಸುಮಾರು 52,000 ಮಹಿಳೆಯರಿಗೆ ಹಣ ಜಮೆ ಆಗ್ತಿಲ್ಲ ಅನ್ನುವಂತ ಮಾಹಿತಿ ಖುದ್ದು ಈಗ ಬಹಿರಂಗ ಆಗಿದೆ. ಸೊ ಎಲ್ರಿಗೂ ಕೂಡ ಮಹಿಳೆಯರಿಗೆ ಒಂದು ರೀತಿಯಾಗಿ ಆತಂಕ ಸೃಷ್ಟಿಯಾಗಿದೆ. ಯಾಕಪ್ಪ, ನಮ್ ಕಡೆಯಿಂದ ಏನಾದರೂ ತಪ್ಪಾಗಿದೆಯಾ, ಟೆಕ್ನಿಕಲಿ ಏನಾದರೂ ಸಮಸ್ಯೆ, ಏನಕ್ಕೆ ಸ್ಟಾಪ್ ಆಗಿದೆ ಅಂತ ಹೇಳ್ಕೊಂಡು ಸೊ ಇದರ ಒಂದು ಬಗ್ಗೆ ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿಧಾನ ಪರಿಷತ್ತಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹಣ ಯಾಕೆ ಬಂದಿಲ್ಲ, ಇದು ಸರ್ಕಾರ ತಪ್ಪ, ಸಮಸ್ಯೆಗೆ ಏನ್ ಪರಿಹಾರ, ಮಹಿಳೆಯರಿಗೆ ಈಗ ಏನ್ ಮಾಡಬೇಕು ಅಂತ ಹೇಳ್ಕೊಂಡು ನಿಮಗೆ ಹಣ ಬಂದಿಲ್ವಾ, ಈಗ ಏನ್ ಮಾಡಬೇಕು ಅನ್ನೋದನ್ನ ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ. ಆಮೇಲೆ ಯಾಕೆ ಸ್ಟಾಪ್ ಆಗಿದೆ ಅನ್ನೋದನ್ನ ಕೂಡ ಹೇಳ್ತೀನಿ. ನಿಮಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ ಅಂತಂದ್ರೆ ನಿಮ್ಮ ಆಧಾರ್ ಹಾಗೆ ಬ್ಯಾಂಕ್ ಲಿಂಕ್ ಸರಿಯಾಗಿದ್ಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಅಥವಾ ಕುಟುಂಬದವರು GST ಅಥವಾ ಆದಾಯ ತೆರಿಗೆ ವ್ಯಾಪ್ತಿಯಲ್ಲಿ ಇದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದೇ ಒಂದು ಮೈನ್ ಟಾಪಿಕ್ ಇರುವಂತದ್ದು. ಅಷ್ಟೆಲ್ಲ ಸಮೀಪದ ಸೇವಾ ಕೇಂದ್ರ ಆಗಿರ್ಬೋದು, ಮಹಿಳಾ ಹಾಗೆ ಮಕ್ಕಳ ಅಭಿವೃದ್ಧಿ ಕಚೇರಿಗೆ ಈ ಕೂಡಲೇ ಹೋಗಿ ಸ್ನೇಹಿತರೆ. ಅಧಿಕೃತ ಘೋಷಣೆಗಳಿಗಾಗಿ ಸರ್ಕಾರದ ಪ್ರಕಟಣೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಏತಕ್ಕೆ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಮೇನ್ ಆಗಿ GST ಹಾಗೆ ಆದಾಯ ತೆರಿಗೆ ಪಾವತಿಸಿರುವಂತ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಇಲ್ಲ. ಆ ಒಂದು ಕಾರಣದಿಂದ 52,000 ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಸ್ನೇಹಿತರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿದ್ರೂ ಕೂಡ ಫಲಾನುಭವಿ ಮಹಿಳೆಯ ಹೆಸರು GST ಅಥವಾ ಆದಾಯ ತೆರಿಗೆ ದಾಖಲೆಗಳಲ್ಲಿ ಕಾಣಿಸ್ಕೊಂಡ್ರೆ, ನೋಂದಣಿ ಆಗಿದ್ರೆ ಸಾಫ್ಟ್ವೇರ್ ಮೂಲಕ ಸ್ವಯಂಚಾಲಿತವಾಗಿ ಹಣವನ್ನ ತಡೆ ಹಿಡಿಯಲಾಗ್ತಾ ಇದೆ. ಅಂದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಅದು ಸ್ಟಾಪ್ ಆಗುತ್ತೆ. ಸೊ ಮೇನ್ ರೀಸನ್ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಹೇಳಿದೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ ನೀವು ಆಗಿದ್ರೆ ಯೋಜನೆಯ ನಿಯಮದಂತೆ ಮನೆಯ ಯಜಮಾನಿ ಅಥವಾ ಅವರ ಪತಿ ಆದಾಯ ತೆರಿಗೆ ಪಾವತಿಸ್ತಾ ಇದ್ರೆ ಅವರಿಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ. ಆದ್ರೂ ಕೆಲವರು ಸುಳ್ಳು ಮಾಹಿತಿಯನ್ನ ನೀಡಿ ಇಷ್ಟು ದಿನ ನೋಂದಣಿ ಮಾಡಿಸಿದ್ರಲ್ವಾ, ಈ ಒಂದು ಪರಿಶೀಲನೆ ವೇಳೆ ಅವರು ತೆರಿಗೆದಾರರು ಅಂತ ಗೊತ್ತಾಗಿ ಅವರನ್ನ ಅನರ್ಹಗೊಳಿಸಿದ್ದಾರೆ. ಸುಳ್ಳು ಹೇಳಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು, ಇಷ್ಟು ದಿನ ಗೃಹಲಕ್ಷ್ಮಿ ಹಣವನ್ನ ತಗೋತಾ ಇದ್ರು. ಸೊ ಈಗ ಅವರಿಗೆ ಸ್ಟಾಪ್ ಆಗಿದೆ. ಅದು 52,000ದಲ್ಲಿ ನೀವು ಕೂಡ ಒಬ್ಬರಾಗಿರ್ಬೋದು. ಇನ್ನು GST ಪಾವತಿದಾರರು, ಸೊ GST ರಿಟರ್ನ್ ಫೈಲ್ ಮಾಡುವಂತಹ ಕುಟುಂಬಗಳಿಗೂ ಈ ಯೋಜನೆ ಅನ್ವಯ ಆಗೋದಿಲ್ಲ. ಅಂತವರನ್ನ ಪತ್ತೆ ಹಚ್ಚಿ ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ ಸ್ನೇಹಿತರೆ. ಸೊ ಇದು ಕೂಡ ಎರಡನೇ ರೀಸನ್ ಆಗಿರುತ್ತೆ. ಇನ್ನು ಮೂರನೇ ರೀಸನ್ ಬಂದು ನೋಂದಣಿ ಮಾಡಿಕೊಂಡ ನಂತರ ಕೆಲವರು ಮೃತಪಟ್ಟಿರ್ತಾರೆ. ಮೃತಪಟ್ಟವರ ಖಾತೆಗೆ ಹಣ ಜಮಾ ಆಗೋದನ್ನ ತಡೆಗಟ್ಟೋದಕ್ಕೆ ಅವರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಸೊ ಇಷ್ಟು ವರ್ಷ, 1-2 ವರ್ಷದ ಹಿಂದೆ ಅವರು ಸತ್ತೋಗಿದ್ರೆ ಅವ್ರ ಹೆಸರಲ್ಲಿ ಹಣವನ್ನ ತಗೋತಾ ಇದ್ರೆ ಅವ್ರನ್ನೆಲ್ಲರನ್ನು ಕೂಡ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಸೊ ಕುಟುಂಬದವ್ರು ಅವ್ರ ಹೆಸರು ಹೇಳ್ಕೊಂಡು ದುಡ್ಡನ್ನ ತಗೋತಾ ಇದ್ರು. ಇನ್ನೂ ಕೆಲವರಿಗೆ ಅರ್ಹತೆ ಇದ್ರೂ ಕೂಡ ಹಣ ಬರ್ತಾ ಇಲ್ಲ. ಯಾಕೆ ಅನ್ನುವಂಥದ್ದು ಅವರೇ ಹೇಳಿದ್ದಾರೆ ಸ್ನೇಹಿತರೆ. ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆ ಸರಿಯಾಗಿ ಆಗದಿರೋದಾಗಿರ್ಬೋದು, KYC ಬಾಕಿ ಇರೋದಾಗಿರ್ಬೋದು, ರೇಷನ್ ಕಾರ್ಡ್ಗಳಲ್ಲಿ ಹೆಸರನ್ನ ತಿದ್ದುಪಡಿ ಸಮಸ್ಯೆಯಿಂದಾಗಿ ಹಣ ಜಮೆ ಆಗೋದಕ್ಕೆ ಒಂದು ತಡ ಆಗ್ತಾ ಇದೆ. ಸೊ ಅಂತವರು ಕೂಡಲೇ ಅಂಗನವಾಡಿ ಆಗಿರ್ಬೋದು, ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಬಾಪೂಜಿ ಸೇವಾ ಕೇಂದ್ರಗಳನ್ನ ಸಂಪರ್ಕಿಸಿ ಟೆಕ್ನಿಕಲ್ ಏನ್ ಸಮಸ್ಯೆ ಇದೆಯೋ ಅದನ್ನ ಸರಿಪಡಿಸ್ಕೊಳ್ಬಹುದು. ಇದು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಏನು 3 ಪಾಯಿಂಟ್ ಹೇಳಿದೆ, GST ಆದಾಯ ತೆರಿಗೆ ಆಗಿರ್ಬೋದು ಅಥವಾ ಮೃತಪಟ್ಟಿಲ್ಲ, ಯಾರು ಇಲ್ಲ, ಸೊ ನಮ್ದೇನು ತಪ್ಪಿಲ್ಲ ಅಂತಂದ್ರೆ ಟೆಕ್ನಿಕಲ್ ಸಮಸ್ಯೆ ಇರುತ್ತೆ, ಅದನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರೇ ಹೇಳಿರೋ ಪ್ರಕಾರ ಒಟ್ಟು 52,000 ಫಲಾನುಭವಿಗಳಲ್ಲಿ ಈಗ ಸುಮಾರು 20
20,000 ಮಹಿಳೆಯರ ಸಮಸ್ಯೆಯನ್ನ ಆಲ್ರೆಡಿ ಸಾಲ್ವ್ ಮಾಡಿದಾರಂತ. ಅಂದ್ರೆ ಪರಿಶೀಲನೆ ಮಾಡಿಕೊಂಡು ಇವರು ಅರ್ಹರಾಗಿದ್ದೀರಾ ಏನು ಎತ್ತ ಅನ್ನುವಂಥದ್ದನ್ನ ಚೆಕ್ ಮಾಡಿದ್ದಾರೆ. ಉಳಿದಿದೆಯಲ್ಲ 32,000 ಮಹಿಳೆಯರ ಪ್ರಕರಣಗಳನ್ನ ಸರಿಪಡಿಸೋದಕ್ಕೆ ಸರ್ಕಾರ ಟ್ರೈ ಮಾಡ್ತಾ ಇದೆ. ಟೆಕ್ನಿಕಲ್ ಸಮಸ್ಯೆನೋ ಅಥವಾ ಅವ್ರು ನಿಜವಾಗ್ಲೂ ಅನರ್ಹರು ಏನು ಎತ್ತ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸೊ ನಿರಂತರ ಅದು ಪ್ರಕ್ರಿಯೆ ನಡೀತಾ ಇದೆ. ತಾಂತ್ರಿಕ ಹಾಗೆ ದಾಖಲೆ ಸಂಬಂಧಿತ ತಿದ್ದುಪಡಿಗಳು ನಡೀತಾ ಇದೆ ಅನ್ನೋದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಈ 32,000 ಮಹಿಳೆಯರಿಗೆ ಹಣ ಜಮೆ ಆಗದೇ ಇರೋದಕ್ಕೆ ಸರ್ಕಾರ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ತಪ್ಪಿಲ್ಲ ಅನ್ನೋದನ್ನ ಸಚಿವೆ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಇದಕ್ಕೆ ನಾವು ರೀಸನ್ ಅಲ್ಲ ಅನ್ನುವಂಥದ್ದು. ಸೊ GST ಹಾಗೆ ಆದಾಯ ತೆರಿಗೆ ಇಲಾಖೆಗಳ ಒಂದು ದಾಖಲೆಗಳಲ್ಲೂ ಫಲಾನುಭವಿಗಳ ಹೆಸರು ಕಾಣಿಸ್ತಾ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ 52,000 ಏನಿದೆಯೋ ಅದನ್ನ ನಾವು ಸಪರೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸರ್ಕಾರದ ಅಥವಾ ನಮ್ಮ ತಪ್ಪಿಲ್ಲ ಅನ್ನುವಂಥ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಸಾಫ್ಟ್ವೇರ್ ನಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು, ಅಂದ್ರೆ ಈಗ ನಮಗೆ ಸಾಫ್ಟ್ವೇರ್ ಅಲ್ಲಿ ಏನಾದರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯನಾ? ಸೊ ಗೃಹಲಕ್ಷ್ಮಿ ಯೋಜನೆಗಾಗಿ ವಿಶೇಷವಾಗಿ ರೂಪಿಸಲಾಗಿರುವಂತಹ ಸಾಫ್ಟ್ವೇರ್ ನಲ್ಲಿ ಫಲಾನುಭವಿ ಮಹಿಳೆಯ ಹೆಸರಾಗಿರ್ಬೋದು, GST ಆಗಿರ್ಬೋದು, ಆದಾಯ ತೆರಿಗೆ ವ್ಯಾಪ್ತಿಯಲ್ಲಿ ಅವ್ರು ಇನ್ ಕೇಸ್ ಇದ್ರೆ ಅದನ್ನ ತಕ್ಷಣವೇ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಟೈಮ್ ಬೇಕಾಗುತ್ತೆ. ಟೆಕ್ನಿಕಲಿ ಏನೇ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತಂದ್ರೂ ಕೂಡ ಟೈಮ್ ತಗೊಳುತ್ತೆ. ಸೊ ಈ ವಿಷಯನ ಅವ್ರು ಆಲ್ರೆಡಿ ಆದಾಯ ತೆರಿಗೆ ಇಲಾಖೆ ಆಗಿರ್ಬೋದು, GST ಕೌನ್ಸಿಲ್ ಗಮನಕ್ಕೆ ತಂದಿದ್ದಾರಂತೆ. ಸೊ ಸಾಫ್ಟ್ವೇರ್ ನಲ್ಲಿ ಅಗತ್ಯ ಬದಲಾವಣೆ ಮಾಡುವಂತ ಸಾಧ್ಯತೆ ಕುರಿತು ಈಗ ಚರ್ಚೆ ಆಗ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ನಿಮ್ಮ ಏನ್ ಇಷ್ಟು ಕಂತುಗಳು ಇನ್ನೂ ಕೂಡ ಬಂದಿಲ್ಲ, ಅದು ಬರೋದಕ್ಕೆ ಟೈಮ್ ಆಗುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ರಾಜ್ಯದಲ್ಲಿ ಸುಮಾರು 1.26 ಕೋಟಿಯಷ್ಟು ಮಹಿಳೆಯರು ಈ ಒಂದು 2,000 ರೂಪಾಯಿ ಸಹಾಯಧನ ಗೃಹಲಕ್ಷ್ಮಿ ಹೆಸರಲ್ಲಿ ಏನಿದೆಯೋ ಅದನ್ನ ಪಡ್ಕೋತಾ ಇದ್ದಾರೆ. ಸೊ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗ್ತಾ ಇದೆ. ಸೊ ಈ ಪೈಕಿ 52,000 ಮಹಿಳೆಯರ ಒಂದು ಗೃಹಲಕ್ಷ್ಮಿ ಏನ್ ಕಾರ್ಡ್ ಇದೆಯೋ ಅದನ್ನ ಫಿಲ್ಟರ್ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಒಂದು. ಸೊ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯೋಜನೆ ಜಾರಿ ಆಗ್ತಿರೋದ್ರಿಂದ ಕೆಲ ತಾಂತ್ರಿಕ ಸಮಸ್ಯೆಗಳು ಎದುರಾಗೋದು ಸಹಜ ಅನ್ನುವಂಥದ್ದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಸ್ನೇಹಿತರೆ. ಸೊ ಇದು ಈಗ ಬಂದಿರುವಂತ ಮೇಜರ್ ಅಪ್ಡೇಟ್ ಆಗಿದೆ. ಸೊ ಇನ್ ಕೇಸ್ ನಿಮ್ಮ ತಪ್ಪಿಲ್ಲ, ಸೊ ನಿಮಗೆ ಇನ್ನೂ ಕೂಡ ಹಣ ಜಮೆ ಆಗಿಲ್ಲ, ನಾನು ಏನ್ 3 ಪಾಯಿಂಟ್ ಹೇಳಿದೆ, ಆದಾಯ ತೆರಿಗೆ ಆಗಿರ್ಬೋದು, GST ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬದವರ ಹೆಸರು ಮೃತಪಟ್ಟಿದ್ರು, ನೀವು ಹಣವನ್ನ ತಗೋತಾ ಇಲ್ಲ, ಸೊ ಅವ್ರು ಬದುಕಿದ್ದಾರೆ, ಸೊ ಹಂಗಾಗಿ ನಾವು ತಗೋತಾ ಇದ್ದೀವಿ ಅಂತಂದ್ರೆ ಈ 3 ಪಾಯಿಂಟ್ಗಳು ಕರೆಕ್ಟ್ ಆಗಿತ್ತು, ನಿಮ್ಮ ಒಂದು ವ್ಯಾಪ್ತಿಲಿ ಬರಲ್ಲ, ಸೊ ತಾಂತ್ರಿಕ ಸಮಸ್ಯೆ ಇತ್ತು ಅಂತಂದ್ರೆ ಈ ಕೂಡಲೇ ಅಂಗನವಾಡಿ ಕಾರ್ಯಕರ್ತರಿಗಾಗಿರ್ಬೋದು ಅಥವಾ ಬಾಪೂಜಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆಯೋ ಅದನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ತಾಂತ್ರಿಕ ಸಮಸ್ಯೆ ನಾನು ಏನ್ ಹೇಳಿದೆ ಇಷ್ಟೂ ರೀಸನ್ ಇಂದ ಸೊ ಈಗ 52,000 ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದಾರೋ ಮಹಿಳೆಯರಿಗೆ, ಸೊ ಅವರಿಗೆ ಸ್ಟಾಪ್ ಆಗುವಂತ ಸಾಧ್ಯತೆ ಇದೆಯೋ ಅನ್ನುವಂಥದ್ದು ಗೊಂದಲ ಸೃಷ್ಟಿಯಾಗಿರುವಂಥದ್ದು. ಇದರಲ್ಲಿ ಫಿಲ್ಟರ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 20,000 ಕರೆಕ್ಟ್ ಇದೆ ಅನ್ನುವಂಥದ್ದನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಗೃಹಲಕ್ಷ್ಮಿಯರಿಗೆ ಈಗ ಇರುವಂತ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಯಾಕೆ ನನಗೆ ದುಡ್ಡು ಬರ್ತಾ ಇಲ್ಲ, ನಾನು ಏನ್ ಮಾಡ್ಬೇಕು ಅನ್ನೋದು. ಸೊ ನೀವು ಆತಂಕಕ್ಕೊಳಗಾಗಬೇಡಿ. ನೀವು ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಸೊ ಸಮಯ ಬೇಕಾಗತ್ತೆ, ನಾವು ಕಾಯ್ಬೇಕಾಗತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ. ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅನ್ನೋರಿಗೆ ಒಂದಷ್ಟು ಕ್ಲಾರಿಟಿ ಈ ವಿಡಿಯೋ ಮುಖಾಂತರ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಇನ್ ಕೇಸ್ ನಿಮ್ಗೆ ಈ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ರು. ಸೊ ಇನ್ ಕೇಸ್ ನಿಮ್ಗೆ ಜಮೆ ಆಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನೀವು ಎಲ್ಲಿಯವರು, ಯಾವ ಊರಿನವರು, ಯಾವಾಗ ದುಡ್ಡು ಬಂತು ಅಂತ. ಇದರಿಂದ ಸಾಕಷ್ಟು ಜನರಿಗೆ ಇನ್ಫಾರ್ಮೇಶನ್ ಸಿಕ್ಕದಂಗಾಗತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.